ಸೊ ಹೇ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ನನ್ನ ಹತ್ರ ತುಂಬ ಕಾಮೆಂಟ್ಸ್ ಬರುತ್ತೆ ಆ್ಯಂಡ್ ಕೆಲವೊಬ್ರು ಕಾಮೆಂಟ್ಸ್ನ ಕೇಳ್ತಾರೆ. ಲೈಕ್ ನನ್ನ ಚಾನಲಲ್ಲಿ ನಾನು ತುಂಬ ವೀಡಿಯೋಸ್ನ ಹಾಕಿದ್ದೀನಿ, ಬಟ್ ಅದರಲ್ಲಿ ಒಂದೆರಡು ವೀಡಿಯೋಸ್ ನಾನು ರಿಯೂಸ್ ಕಾಂಟೆಂಟ್ ಹಾಕಿದ್ದೀನಿ. ರಿಯೂಸ್ ಕಾಂಟೆಂಟ್ ಅಂದರೆ ಬೇರೆಯವ್ರದ್ದು ಏನು ವೀಡಿಯೋಸ್ ಇದೆ ಅದನ್ನು ನಾನು ಕಾಪಿ ಮಾಡಿ ಹಾಕಿದ್ದೀನಿ. ಇದರಿಂದ ನನಗೇನಾದರೂ ಪ್ರಾಬ್ಲಮ್ ಆಗುತ್ತಾ ಏನು ಅಂತ ಕೆಲವೊಬ್ಬರು ನನಗೆ ಕಮೆಂಟ್ ಮಾಡಿ ಕ್ವಶನ್ನ ಕೇಳಿದ್ದಾರೆ. ಸೊ ನಾನು ನಿಮಗೆ ಹೇಳೋದಾದರೆ, ಲೈಕ್ ರಿಯೂಸ್ ಕಾಂಟೆಂಟ್ದು ನಾನು ಹೇಳೋದಾದರೆ, ರಿಯೂಸ್ ಕಾಂಟೆಂಟ್ ಮಾನಿಟೈಸೇಷನ್ ಆಗೋಕ್ಕಿಂತ ಮುಂಚೆ ನೀವು ರಿಯೂಸ್ ಕಾಂಟೆಂಟ್ ಹಾಕಿದರೆ ಏನಾಗುತ್ತೆ, ಮಾನಿಟೈಸೇಷನ್ ಆದಮೇಲೆ ನೀವು ರಿಯೂಸ್ ಕಾಂಟೆಂಟ್ ಹಾಕಿದರೆ ಏನಾಗುತ್ತೆ ಅಂತ ನಾನು ಇವತ್ತು ಎಲ್ಲೂ ಡಿಫ್ರೆನ್ಸ್ ನಾನು ನಿಮಗೆ ಹೇಳ್ತೀನಿ. ಸೊ ವಿಡಿಯೋದ ಲಾಸ್ಟ್ವರೆಗೂ ಇರಿ, ಸ್ವಲ್ಪನೂ ಸ್ಕಿಪ್ ಮಾಡಿದೆ ವಿಡಿಯೋನ ಲಾಸ್ಟ್ವರೆಗೂ ನೋಡಿ, ಓಕೆನಾ ಗೈಸ್? ಸೊ ಗೈಸ್, ಈಗ ನೀವು ಅಂದ್ಕೊಳ್ಳಿ ನಿಮ್ಮ ಚಾನಲ್ ಅಲ್ಲಿ ತುಂಬ ಒಥೆಂಟಿಕ್ ಆಗಿ ನೀವು ವಿಡಿಯೋಸ್ನ ಹಾಕ್ತಾ ಇದ್ದೀರಾ, ಬಟ್ ಒಂದೆರಡು ವಿಡಿಯೋ ಏನಿರುತ್ತೆ ಅದು ಬೇರೆಯವ್ರದ್ದು ಆಪೋಸಿಟ್ ಪರ್ಸನ್ದು ಏನಿರುತ್ತೆ ನೀವು ವಿಡಿಯೋನ ಕಾಪಿ ಮಾಡಿ ಹಾಕಿದ್ದೀರಾ ಅಂದ್ಕೊಳ್ಳಿ ನಿಮ್ಮ ಚಾನಲಲ್ಲಿ, ಓಕೆನಾ? ಸೊ ಬೈ ಚಾನ್ಸ್ ಏನಾದರೂ ನೀವು ಕಾಪಿ ಮಾಡಿ ಏನಾದರೂ ಎರಡು ವಿಡಿಯೋಗೆ ನೀವು ಹಾಕಿದರೆ ಅದ್ರ ಆಪೋಸಿಟ್ ಪರ್ಸೆಂಟ್ ಯಾರು ಇರ್ತಾರೆ ಅವ್ರು ನಿಮ್ಗೆ ಇನ್ನೂ ಕಾಪಿರೈಟ್ ಕ್ಲೈಮ್ನ ಕೊಟ್ಟಿಲ್ಲ ಅಂದ್ಕೊಳ್ಳಿ, ಓಕೆನಾ? ಸೊ ಕಾಪಿರೈಟ್ ಅವ್ರು ಕ್ಲೈಮ್ ಕೊಟ್ಟಿಲ್ಲ ಅಂದರೆ ನಿಮ್ದು ಏನಾಗುತ್ತೆ, ಫುಲ್ 4000 ವಾಚ್ ಟೈಮ್ ಏನಿರುತ್ತೆ ಅದನ್ನು ಕಂಪ್ಲೇಂಟ್ ಆಗುತ್ತೆ. ಕಂಪ್ಲೀಟ್ ಆದಾಗ ನೀವೇನು ಮಾಡ್ತೀರಾ, ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ತೀರಾ. ಬಟ್ ಅಲ್ಲಿ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದಾಗ ಸೊ ನಿಮ್ಮದು ಎಲ್ಲ ಏನಿರುತ್ತೆ ವಿಡಿಯೋಸು ಎಲ್ಲ ಚೆಕ್ ಮಾಡುತ್ತೆ, ಓಕೆನಾ? ಯೂಟ್ಯೂಬು ಒಂದೊಂದಾಗಿ ಎಲ್ಲ ಕರೆಕ್ಟಾಗಿ ಚೆಕ್ ಮಾಡ್ತಾರೆ, ಓಕೆನಾ? ಸೊ ಚೆಕ್ ಮಾಡಿದಾಗ ಏನಾಗುತ್ತೆ, ನಿಮಗೆ ಅಲ್ಲಿ ರಿಯೂಸ್ ಕಾಂಟೆಂಟ್ ಅಂತ ನಿಮಗೆ ಒಂದು ಮೇಲ್ನ ಕಳಿಸ್ಬಿಟ್ಟು ನಿಮ್ಮ ಚಾನಲ್ನ ಮಾನಿಟೈಸೇಷನ್ ಮಾಡಲ್ಲ, ರಿಜೆಕ್ಟ್ ಮಾಡಿಬಿಡ್ತಾರೆ. ಅದ್ರ ಜೊತೆಗೆ ಅವರು ಯಾವ ವಿಡಿಯೋದಲ್ಲಿ ನಿಮ್ಮದು ರಿಯೂಸ್ ಕಾಂಟೆಂಟ್ ನೀವು ಮಾಡಿದ್ದೀರಾ ಅಂತಲೂ ಯೂಟ್ಯೂಬ್ ಅವ್ರು ನಿಮಗೆ ಹೇಳಲ್ಲ. ಇದು ನೀವೇ ಐಡೆಂಟಿಫೈ ಮಾಡಬೇಕು, ನಿಮ್ಮ ಯಾವ ವಿಡಿಯೋದಲ್ಲಿ ನೀವು ರಿಯೂಸ್ ಕಾಂಟೆಂಟ್ನ ಯೂಸ್ ಮಾಡಿದ್ದೀರಾ, ಕಾಪಿ ಕಾಂಟೆಂಟ್ನ ಯೂಸ್ ಮಾಡಿದ್ದೀರಾ, ನೀವೇ ಅದನ್ನು ಚೆಕ್ ಮಾಡಿಬಿಟ್ಟು ಡಿಲೀಟ್ ಮಾಡಬೇಕು, ಓಕೆನಾ? ಸೊ ನೀವು ಡಿಲೀಟ್ ಮಾಡಿದಾಗ ಏನಾಗುತ್ತೆ, ನಿಮ್ಮದು ವಾಚ್ ಟೈಮ್ ಮೈನಸ್ ಆಗುತ್ತೆ. ಸೊ ನೀವು ಮತ್ತೆ ಏನು ಮಾಡಬೇಕು, ಆ ವಾಚ್ ಟೈಮ್ ಎಷ್ಟು ವಾಚ್ ಟೈಮ್ ಸಿಗುತ್ತೆ ಆ ವಿಡಿಯೋಗೆ, ಆ ವಾಚ್ ಟೈಮ್ನ ಮತ್ತೆ ಕಂಪ್ಲೀಟ್ ಮಾಡಿಬಿಟ್ಟು ಆಮೇಲೆ ನಿಮಗೆ ನೀವು ಮತ್ತೆ ಅಪ್ಲೈ ಮಾಡ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ, ಓಕೆನಾ ಗೈಸ್? ಸೊ ಅಪ್ಲೈ ಮಾಡ್ಕೋಬೋದು ನೀವು. ಆ ವಿಡಿಯೋಸ್ ಏನಿತ್ತು ಡಿಲೀಟ್ ಮಾಡಿಬಿಟ್ಟು ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಕೋಬೋದು, ಏನು ಪ್ರಾಬ್ಲಮ್ ನಿಮಗೆ ಆಗಲ್ಲ ಇಲ್ಲಿ. ಆ್ಯಂಡ್ ಇಲ್ಲಿ ಏನು ಪ್ರಾಬ್ಲಮ್ ಅಂದರೆ, ಸೊ ನೀವು ಏನಾದರೂ ಕಾಪಿ ಕಾಂಟೆಂಟ್ ಹಾಕಿದರೆ ಆ್ಯಂಡ್ ಇನ್ನೂ ಅಪೋಸಿಟ್ ಪರ್ಸನ್ ನಿಮಗೆ ಏನಾದರೂ ಕಾಪಿ ರೈಟ್ ಕ್ಲೈಮ್ ಏನಾದರೂ ಕೊಟ್ಟಿಲ್ಲ ಅಂದರೆ ಅದು ತುಂಬ ವಿಡಿಯೋ ವೈರಲ್ ಆಗಿದೆ ಅಂದ್ಕೊಳ್ಳಿ, ಓಕೆನಾ? ಸೊ ನಿಮಗೆ ಏನು ಮಾಡಬೇಕು, ಸೊ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದಾಗ ಬಟ್ ನೀವು ಅವರು ರಿಯೂಸ್ ಕಾಂಟೆಂಟ್ ಕೊಡ್ತಾರೆ, ಓಕೆನಾ? ಸೊ ನಿಮ್ಗೆ ಏನು ಮಾಡಬೇಕು, ಆ ವಿಡಿಯೋ ನಿಮಗೆ ಡಿಲೀಟ್ ಮಾಡಲೇಬೇಕು, ಓಕೆನಾ? ಸೊ ಆ ವಿಡಿಯೋ ನೀವು ಡಿಲೀಟ್ ಮಾಡಿದರೆ ನಿಮ್ಮದು ಎಷ್ಟು ವಾಚ್ ಟೈಮ್ ಅವರ್ ಸಿಕ್ಕಿರುತ್ತೆ ಅದೆಲ್ಲ ಮೈನಸ್ ಆಗುತ್ತೆ. ನೀವು ಮತ್ತೆ ಏನು ಮಾಡಬೇಕು, 365 ಡೇಸಲ್ಲಿ ನಿಮ್ಮದು ಏನು ವಾಚ್ ಟೈಮ್ ಅವರ್ ಇತ್ತು ಅದನ್ನು ಬ್ಯಾಲೆನ್ಸ್ ಮಾಡಬೇಕು, ಅದನ್ನು ಕಂಪ್ಲೀಟ್ ಮಾಡಬೇಕು, ಓಕೆನಾ? ಅದರಲ್ಲಿ ಏನು ವಾಚ್ ಟೈಮ್ ಸಿಕ್ಕಿತ್ತು ಅದು. ಸೊ ಮಾನಿಟೈಸೇಷನ್ ಆಗಲ್ಲ. ನೀವೇನಾದರೂ ರಿಯೂಸ್ ಕಾಂಟೆಂಟ್ ಯೂಸ್ ಮಾಡ್ತಿದ್ದೀರಾ ಅಂದರೆ ಸುಮ್ಮನೆ ನಿಮ್ಮ ಟೈಮ್ನ ವೇಸ್ಟ್ ಮಾಡಬೇಡಿ. ಸೊ ಅಥೆಂಟಿಕ್ ವಿಡಿಯೋ ಹಾಕಿ, ಒರಿಜಿನಲ್ ವಿಡಿಯೋ ಹಾಕಿ, ಇದರಿಂದ ನಿಮಗೆ ಯಾವುದೇ ಪ್ರಾಬ್ಲಮ್ಗಳ ಆಗಲ್ಲ. ಬೈ ಚಾನ್ಸ್ ನೀವು ಕಾಪಿ ಮಾಡಿ ಹಾಕೋದಾದರೆ ನಿಮ್ಮದು ಟೈಮ್ನು ವೇಸ್ಟು ಆ್ಯಂಡ್ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದಾಗ ನಿಮ್ಮದು ಮಾನಿಟೈಸೇಷನ್ನು ಆಗಲ್ಲ, ಏನಾಗುತ್ತೆ ಉಲ್ಟಾ ನಿಮ್ಮದು ರಿಯೂಸ್ ಕಾಂಟೆಂಟ್ ಬಂದುಬಿಡುತ್ತೆ, ಓಕೆನಾ? ಇದಾಯಿತು ಮಾನಿಟೈಸೇಷನ್ ಆಗೋಕ್ಕಿಂತ ಮುಂಚೆ ಏನಾಗ್ತಾಯಿತ್ತು, ನಮ್ಮದು ರಿಜೆಕ್ಟ್ ಆಗ್ತಿತ್ತು ನಮ್ಮ ಚಾನಲ್. ಸೊ ಇನ್ನೊಂದು ಮಾನಿಟೈಸೇಷನ್ ಆದಮೇಲೆ ಏನಾದರೂ ನೀವು ಕಾಪಿ ಕಾಂಟೆಂಟ್ನ ಏನಾದರೂ ಯೂಸ್ ಮಾಡ್ತಾಯಿದ್ರೆ, ಅಪೋಸಿಟ್ ಪರ್ಸನ್ದು ಏನಾದರೂ ಕಾಪಿ ಮಾಡಿಬಿಟ್ಟು ರಿಯೂಸ್ ಕಾಂಟೆಂಟ್ನ ನೀವು ನಿಮ್ಮ ಚಾನಲಲ್ಲಿ ಹಾಕ್ತಾಯಿದ್ರೆ ಬಟ್ ಅದು ಇನ್ನೂ ಅವರು ನಿಮಗೆ ಕಾಪಿರೈಟ್ ಸ್ಟ್ರೈಕ್ ಕೊಟ್ಟಿಲ್ಲ ಅಂದರೆ ಏನಾಗುತ್ತೆ ಅಂದರೆ, ಒಂದು ದಿವಸ ಏನಾಗುತ್ತೆ, ನೀವು ಕಾಪಿ ಮಾಡಿ ವೀಡಿಯೋಸ್ ಹಾಕ್ತಾ ಇದ್ದೀರಾ ಅಂತಲೇ ಅಂದ್ಕೊಳ್ಳಿ, ಓಕೆನಾ? ಹಾಕ್ತಾ ಇದ್ದರೆ ಆಗ ಏನಾಗುತ್ತೆ, ಒಂದು ದಿವಸ ಯಾವುದಾದ್ರೂ ಒಂದು ವೀಡಿಯೋ ವೈರಲ್ ಆಗುತ್ತೆ ಆ್ಯಂಡ್ ಆಗ ಆ ವಿಡಿಯೋ ಅವ್ರ ಕಣ್ಣಿಗೆ ಬೀಳುತ್ತೆ ಅಂದ್ಕೊಳ್ಳಿ. ನೀವು ಯಾವ ಕ್ರಿಯೇಟರ್ದು ವಿಡಿಯೋನ ಕಾಪಿ ಮಾಡಿರ್ತೀರ ಆ ಕ್ರಿಯೇಟರ್ ಕಣ್ಣಿಗೆ ಒಂದು ದಿವಸ ನಿಮ್ಮ ವಿಡಿಯೋ ಹೋಗುತ್ತೆ. ಸೊ ಹೋದಾಗ ಅವ್ರಿಗೆ ಗೊತ್ತಾಗುತ್ತಲ್ಲ ನನ್ನದೇ ವಿಡಿಯೋ ಅಂತ. ಸೊ ಅವತ್ತು ಏನು ಮಾಡ್ತಾರೆ, ಅವರು ನಿಮಗೆ ಮಲ್ಟಿಪಲ್ ಸ್ಟ್ರೈಕ್ ಕೊಡ್ಬೋದು. ಮಲ್ಟಿಪಲ್ ಸ್ಟ್ರೈಕ್ ಕೊಟ್ಟಾಗ ಏನಾಗುತ್ತೆ, ನಿಮ್ಮ ಚಾನಲ್ ಡೈರೆಕ್ಟ್ ಡಿಲೀಟ್ ಆಗುತ್ತೆ, ಓಕೆನಾ? ಯೂಟ್ಯೂಬ್ ಅವ್ರನ್ನೂ ಸಮೇತ ನಿಮಗೆ ಒಂದು ಮೇಲ್ನೂ ಸಮೇತ ಕಳಿಸಲ್ಲ, ಡೈರೆಕ್ಟ್ ಡಿಲೀಟ್ ಮಾಡಿಬಿಡ್ತಾರೆ, ಓಕೆನಾ? ಸೊ ಈ ಪ್ರಾಬ್ಲಮ್ ಆಗುತ್ತೆ, ನಿಮ್ಮ ಚಾನಲ್ ಹೋಗಿಬಿಡುತ್ತೆ, ಓಕೆನಾ? ನೀವು ಕಷ್ಟಪಟ್ಟಿದ್ದು ಏನು ಪ್ರಯೋಜನವೂ ಆಗಲ್ಲ, ಏನೂ ಆಗಲ್ಲ ಆ್ಯಂಡ್ ನಿಮಗೆ ದುಡ್ಡು ಸಿಗಲ್ಲ, ಓಕೆನಾ ಗೈಸ್? ಸೊ ಇದು ಮಿಸ್ಟೇಕ್ಸ್ನ ನೀವು ಮಾಡಬೇಡಿ. ಯಾರ್ದು ಕಾಂಟೆಂಟ್ ಏನಿದೆ ಕಾಪಿನ ಮಾಡಬೇಡಿ. ನಿಮ್ಮ ಒರಿಜಿನಲ್ ಕಾಂಟೆಂಟ್ನ ನೀವು ಕ್ರಿಯೇಟ್ ಮಾಡಿದರೆ ನಿಮಗೆ ಕಾಪಿರೈಟ್ ಸ್ಟ್ರೈಕ್ದು ಭಯನೂ ಇರಲ್ಲ, ಏನೂ ಇರಲ್ಲ. ನೀವು ಈಸಿಲಿ ಮಾನಿಟೈಸೇಷನ್ಗೆ ಕಳಿಸ್ಬೋದು ಆ್ಯಂಡ್ ನೀವು ಇನ್ನೂ ಏನು ಮಾನಿಟೈಸೇಷನ್ ಆದಮೇಲೆ ನೀವು ದುಡ್ಡನ್ನು ಸಂಪಾದನೆ ಮಾಡ್ಬೋದು ಆ್ಯಂಡ್ ನಿಮಗೆ ಯಾವುದೇ ಮಲ್ಟಿಪಲ್ ಸ್ಟ್ರೈಕ್ಸ್ ಎಲ್ಲ ಬೀಳಲ್ಲ. ಮಲ್ಟಿಪಲ್ ಸ್ಟ್ರೈಕ್ ಬಿದ್ದಾಗ ಏನಾಗುತ್ತೆ, ಡೈರೆಕ್ಟ್ ಡಿಲೀಟ್ ಆಗುತ್ತೆ. ಯಾಕಂದರೆ ಮಲ್ಟಿಪಲ್ ಸ್ಟ್ರೈಕ್ ಅಂದರೆ ಅವರು ಎಷ್ಟು ವಿಡಿಯೋ ನೀವು ಹಾಕಿರ್ತೀರ ಕಾಪಿ
ಕಾಂಟೆಂಟ್ದು ಅಷ್ಟು 3 ಸ್ಟ್ರೈಕ್ ಬಂದರೆ ಸಾಕು, ನಿಮ್ದು ಏನಾಗುತ್ತೆ ಡೈರೆಕ್ಟ್ ಚಾನಲ್ ಡಿಲೀಟ್ ಆಗಿಬಿಡುತ್ತೆ. ನೀವು 3 ವೀಡಿಯೋ ಕಾಪಿ ಮಾಡಿ ಹಾಕಿದ್ರೆ ಹೋಯಿತು ನಿಮ್ಮದು ಚಾನಲ್, ಓಕೆನಾ. ಸೊ ಈ ಮಿಸ್ಟೇಕ್ಸ್ಗಳನ್ನ ಮಾಡಬೇಡಿ. ಸೊ ಯಾರದೇ ಆಗಲಿ ಏನು ವೀಡಿಯೋಸ್ ಇದೆ ಅದನ್ನು ಕಾಪಿ ಮಾಡಬೇಡಿ. ಯೂಟ್ಯೂಬ್ ಕಣ್ಣಿಂದ ಯಾರು ಬಚಾವಾಗೋಕ್ಕಾಗಲ್ಲ. ಸೊ ಅಷ್ಟು ಸ್ಟ್ರಾಂಗ್ ಆಗಿದೆ ಅಲ್ಗೋರಿದಮ್ ಯೂಟ್ಯೂಬ್ದು, ಓಕೆನಾ ಗೈಸ್. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬೈ ಬೈ.